ಗಂಡಸಿನ ಮನೆಯ ಗೃಹ ಪ್ರವೇಶಕ್ಕೆ ಭರ್ಜರಿ ತಯಾರಿ ನಡೆಸಿಕೊಂಡಿದ್ರು. ಆದರೆ ಆ ದಿನ ಬಂದ ಪುಂಡರು ಮನೆ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ. ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಈ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಗೃಹ ಪ್ರವೇಶದ ದಿನವೇ ಶಾಕ್ ಕೊಟ್ಟ ಖದೀಮರು. ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ ಪುಂಡರು. ಮಾಗಡಿ ರಸ್ತೆಯ ಬ್ಯಾಡರಹಳ್ಳಿ ಸಮೀಪವಿರುವ ಪ್ರಕೃತಿ ಬಡಾವಣೆಯಲ್ಲಿ ಶ್ರೀದೇವಿ ಅನ್ನೋರು ಭಾಗ್ಯಮ್ಮನವರ ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಕೊಂಡು ಗೃಹ ಪ್ರವೇಶವನ್ನ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಷ್ಟರಲ್ಲಿ ಇಂದ್ರಮ್ಮ, ವೇಣು, ವಿನಯ್, ನಿಖಿಲ್ ಅನ್ನೋರು ಗುಂಪು ಕಟ್ಟಿಕೊಂಡು ಬಂದು ಈ ಜಾಗ ನಮಗೆ ಸೇರಿದ್ದು, ಮನೆ ಖಾಲಿ ಮಾಡಿ, ಇಲ್ಲ ಅಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಧಮಕಿ ಹಾಕಿದ್ದಾರೆ. ಈ ಗಲಾಟೆ ಬಳಿಕ ಮತ್ತೆ ಕೆಲವು ಪುಡಾರಿ ಯುವಕರು ಬಂದು ಮನೆಯ ಬಾಗಿಲನ್ನ ಒಡೆದು ಹಾಕಿ ಕಿಟಕಿಗಳಿಗೆ ಹಾನಿ ಮಾಡಿ ಮನೆಯಲ್ಲಿದ್ದ ಶ್ರೀದೇವಿ ಹಾಗೂ ಅವರ ಪತಿ ವೆಂಕಟೇಶ್ ಅನ್ನವರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಹೊಸದಾಗಿ ಮನೆ ಕಟ್ಟಿರುವ ಜಾಗಕ್ಕೆ ಬಾರದಂತೆ ಕೋರ್ಟ್ ನಿಂದ ಇಂಜೆಕ್ಷನ್ ಆರ್ಡರ್ ತಂದಿದ್ರು. ಪುಂಡರು ಬಂದು ಗಲಾಟೆ ಮಾಡಿದ್ದಾರೆ. 4 ತಿಂಗಳಾಗಿದೆ, ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗೈತೆ ನಮ್ಮ ಮೇಲೆ. ಅವನು ಯಾರೋ ವೇಣು ಅನ್ನೋನು 40 ಜನ ಕರ್ಕೊಂಡು ಬಂದು ಮೊಚ್ಚು ಅದು ಇದು ತೊಗೊಂಡು ಬಂದು ಖಾಲಿ ಮಾಡಿ, ಇದು ನಮ್ಮದು ಜಾಗ ಅಂತವ್ರೆ, ನಮ್ಮದು ರಿಜಿಸ್ಟ್ರೇಷನ್ ಎಲ್ಲ ಆಗೈತೆ, ನಮ್ಮದು ಹೋಗಿ ಅಂತ ಬೀಗ ಹೊಡೆದು ಗೇಟ್ ಹೊಡೆದು ಒಳಗಡೆ ಬಂದವ್ರೆ. ಇನ್ನು ಮನೆಯ ಹತ್ತಿರ ಬಂದು ಗಲಾಟೆ ಮಾಡುವವರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಬ್ಯಾಡರಹಳ್ಳಿ ಠಾಣೆಗೆ ದೂರು ಕೊಟ್ಟರು. ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಅಲ್ಲದೆ ಪೊಲೀಸರ ಮುಂದೆಯೇ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಷ್ಟಪಟ್ಟು ಜಾಗ ಖರೀದಿ ಮಾಡಿ ಬ್ಯಾಂಕ್ ನಲ್ಲಿ ಲೋನ್ ಪಡೆದು ಮನೆ ಕಟ್ಟಿದ್ರು ನೆಮ್ಮದಿ ಇಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. 4 ಜನ ಬಂದು ನನ್ನ ಏಕಾಏಕಿ ಮಾಡಿ ನನ್ನ ಆಚೆ ಹೊಡೆದು ಆಚೆ ಹಾಕಿದ್ದಾರೆ ಸರ್. ವೇಣು ಬಂದ್ಬಿಟ್ಟು ಅವ್ರು ಏನೋ ಗೊತ್ತಿಲ್ಲ ಸರ್ ನನಗದು. ವೇಣು ಬಂದು ಎಂಟ್ರಿ ಆಗಿದ್ದಾರೆ ಸರ್. ಜಾಗ ಅವ್ರದ್ದು, ನಂದು ಜಾಗ, ಹಂಗೆ ಅಂತ ಇದು ಮಾಡ್ತವ್ರು ಸರ್. ಮನೆ ಒಡತಿ ಭಾಗ್ಯಮ್ಮಗೆ ಇದೇನು ಮೊದಲೇನಲ್ಲ. ಈ ಹಿಂದೆಯೂ ಪುಡಿ ರೌಡಿಗಳು ಬಂದು ತೊಂದರೆ ಕೊಟ್ಟಿದ್ರು. ಈ ಹಿಂದೆ ಜಾಗದಲ್ಲಿ ಅವರು ಕಟ್ಟಿದ್ದ ಕಚೇರಿ ಮನೆಯನ್ನ ಕೆಡವಿದ್ರಂತೆ. ನಮಗೆ ಜಾಗ ಮಾರಾಟ ಮಾಡಿದ್ದಾರೆ ಎಂದು ಧಮಕಿ ಹಾಕಿದ್ರಂತೆ. ಇಷ್ಟು ದಿನ ಸುಮ್ನಿದ್ರು, ಈಗ ಮತ್ತೆ ಬಂದು ಗಲಾಟೆ ಮಾಡ್ತಿದ್ದಾರೆ. ಹಾಗೇನಾದ್ರೂ ನಮಗಿಂತಲೂ ಮೊದಲೇ ಸೈಟ್ ಖರೀದಿ ಮಾಡಿದ್ರೆ ಇಷ್ಟು ವರ್ಷಗಳ ಕಾಲ ಯಾಕೆ ಸುಮ್ನೆ ಇದ್ರು ಅನ್ನೋದು ನೊಂದವರ ಪ್ರಶ್ನೆಯಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.